ಈಗ ತಾನೇ ಮಾತನಾಡುವಂತ ಸಂದರ್ಭದಲ್ಲಿ ನಮ್ಮ ರುದ್ರೇಗೌಡರು ಉಳಿದೆಲ್ಲ ಮುಖಂಡರುಗಳು ಯಾವ ರೀತಿ ಪರಿಶ್ರಮ ಹಾಕಿ ಈ ಒಂದು ನೂತನ ಕಟ್ಟಡವನ್ನು ಕಟ್ಟೋದಕ್ಕೋಸ್ಕರ ಪ್ರಯತ್ನ ಮಾಡಿದ್ರು ಅನೇಕ ಕೆಲಸ ಕಾರ್ಯಗಳ ಒಂದು ವಿಚಾರಗಳ ಬಗ್ಗೆ ತಮ್ಮ ಗಮನಕ್ಕೆ ತಂದಿದ್ದಾರೆ. ಹೆಚ್ಚು ಮಾತನಾಡುವಂತ ಅಗತ್ಯ ಇಲ್ಲ. ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಕುವೆಂಪು, ಶಾಂತವೇರಿ, ಗೋಪಾಲ್ ಗೌಡ್ರಂತ ಜನರನ್ನ ಕೊಟ್ಟಂತ ಪುಣ್ಯ ಭೂಮಿ ಶಿವಮೊಗ್ಗ ನಮ್ಮ ಕರ್ಮಭೂಮಿ. ನಮ್ಮ ಸಾರ್ವಜನಿಕ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಶಿವಮೊಗ್ಗದ ಜನತೆ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದೀರಿ. ಯಡಿಯೂರಪ್ಪ ಎನ್ನುವಂಥ ಸಾಮಾನ್ಯ ಕಾರ್ಯಕರ್ತನನ್ನ ಈ ಹಂತಕ್ಕೆ ಬೆಳೆಸಿದ ಈ ಪುಣ್ಯ ಭೂಮಿಗೆ ಹಾಗೂ ಇಲ್ಲಿಯ ಮಹಾಜನತೆಗೆ ನಾನು ಸದಾ ಋಣಿಯಾಗಿದ್ದೇನೆ. ಈಗ ನಮ್ಮ ಶಿವಮೊಗ್ಗದಲ್ಲಿ ಶತಮಾನ ಪೂರೈಸಿರುವ ಈ ವಿದ್ಯಾರ್ಥಿ ನಿಲಯಕ್ಕೆ ನನ್ನ ಹೆಸರನ್ನು ಇಟ್ಟಿರುವಂತಹದ್ದು ನಿಜಕ್ಕೂ ನನಗೆ ಸಿಕ್ಕಂತ ದೊಡ್ಡ ಗೌರವ ಅಂತ ನಾನು ಭಾವಿಸಿದ್ದೇನೆ. ಆದರೆ ನಾನು ಇದನ್ನ ನನ್ನ ವೈಯಕ್ತಿಕ ಹೆಸರಿಗಿಂತಲೂ ಹೆಚ್ಚಾಗಿ ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ ಮತ್ತು ಸಮಾಜ ನೀಡಿದ ಆಶೀರ್ವಾದದ ಹಿರಿಮೆ ಎಂದು ಭಾವಿಸುತ್ತೇನೆ. ನಮ್ಮ ಮೇಲೆ ಇಟ್ಟಿರುವಂತಹ ನಿಮ್ಮ ಪ್ರೀತಿ, ಅಭಿಮಾನಿಗಳು ನಾನು ಋಣಿಯಾಗಿದ್ದೇನೆ. 1916ರಲ್ಲಿ ಶ್ರೀ ಆನಂದಪುರ ಮಠದ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಮಾಜದ ಹಿರಿಯರು ಪ್ರಾರಂಭಿಸಿದ ಈ ಸಂಸ್ಥೆ ಇಂದು ಶತಮಾನ ಕಂಡಿರುವಂತಹದ್ದು ದೊಡ್ಡ ಹೆಮ್ಮರವಾಗಿ ಬೆಳೆದಿರುವಂತಹದ್ದು ಹೆಮ್ಮೆಯ ಸಂಗತಿ. ಅಂದಿನಿಂದ ಇಂದಿನವರೆಗೆ ಸಂಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸಿದ ಪ್ರತಿಯೊಬ್ಬರಿಗೂ ನನ್ನ ನಮನವನ್ನು ಸಲ್ಲಿಸ್ತೇನೆ. ನಾನು ಸಾರ್ವಜನಿಕ ಬಂದಾಗ ಹಳ್ಳಿಗಳಿಂದ, ಪರವೂರುಗಳಿಂದ ಶಿವಮೊಗ್ಗಕ್ಕೆ ಬಂದು ಓದಲು ವಸತಿ ಇಲ್ಲದೆ ಕಷ್ಟಪಡುವ ಮಕ್ಕಳನ್ನು ಹತ್ತಿರದಿಂದ ಕಂಡಿದ್ದೇನೆ. ಒಂದು ಮಗು ವಸತಿ ಅಗತ್ಯ ಊಟದ ಅಭಾವದಿಂದ ಶಿಕ್ಷಣದಿಂದ ವಂಚನೆಯಾಗದಂತೆ ನೋಡಿಕೊಳ್ಳುವಂಥದ್ದು ಸರ್ಕಾರದ ಜವಾಬ್ದಾರಿ ಹೌದು, ಸಮುದಾಯದ ಹೊಣೆಗಾರಿಕೆ ಹೌದು. ಈ ರೀತಿ ಅನೇಕ ರೀತಿಯ ಒಂದು ಪರಿಶ್ರಮದಿಂದ ಈ ಒಂದು ಕಟ್ಟಡವನ್ನು ಕಟ್ಟಿ ಬೆಳೆಸಿದಂಥ ಎಲ್ಲರಿಗೂ ಸಹ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ, ಕೃಷಿ, ಶಿಕ್ಷಣ, ಆರೋಗ್ಯ, ಸಮಾಜ ಕಲ್ಯಾಣದ ಅಭಿವೃದ್ಧಿಗೆ ಹಲವಾರು ಪರಿಣಾಮಕಾರಿ ಯೋಜನೆಗಳ ದಾರಿಗೆ ತಂದ ತೃಪ್ತಿ ನನಗಿದೆ. 2021ರಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಈ ಹೊಸ ಕಟ್ಟಡಕ್ಕೆ 5 ಕೋಟಿ ರೂಪಾಯಿ ಅನುದಾನ ನೀಡಿದ್ದು ಕೂಡ ಸಮಾಜಕ್ಕೆ ಮತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸರ್ಕಾರ ಸಲ್ಲಿಸಬೇಕಾದ ಕನಿಷ್ಠ ಕರ್ತವ್ಯವಾಗಿತ್ತು. ಬಸವಾದಿ ಶರಣರು ಮತ್ತು ವೀರಶೈವ ಸಿದ್ಧಾಂತ ನಾನು ಕಲಿಸಿದ್ದು ಕೂಡ ದಾಸೋಹವನ್ನೇ. ಈ ಕಟ್ಟಡ ಬರೀ ಕಲ್ಲು, ಮಣ್ಣು, ಸಿಮೆಂಟ್ ಗೋಡೆ ಅಲ್ಲ, ಸಾವಿರಾರು ಬಡ ಮಕ್ಕಳ ಬಾಡಿನಲ್ಲಿ ಜ್ಞಾನದ ದೀಪ ಹಚ್ಚುವ, ಅವರ ಬದುಕನ್ನು ರೂಪಿಸುವ ಪವಿತ್ರವಾದ ಮಂದಿರವಾಗಿದೆ. ಇಲ್ಲಿಯೇ ಶ್ರೀ ಪಿ ಲಂಕೇಶ್, ಪ್ರೊಫೆಸರ್ ನಂಜುಂಡಸ್ವಾಮಿ, ಎಚ್.ಎಸ್. ರುದ್ರಪ್ಪನಂತ ಅನೇಕ ಮಹನೀಯರು ಇಂದು ಕಲಿತು ಬೆಳೆದವರು. ಈ ಹೊಸ ಕಟ್ಟಡದಿಂದ ನಾಡಿಗೆ ನೂರಾರು ನಾಯಕರು, ಸಾಧಕರು ಹೊರಬರಲಿದ್ದಾರೆ ಎಂಬ ನಂಬಿಕೆ ನನಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಜೀವನದಲ್ಲಿ ಕಷ್ಟಗಳು ಬಂದಾಗ ಧೃತಿಗೆಡಬೇಡಿ. ಪರಿಶ್ರಮ, ನಿಷ್ಠೆ ಮತ್ತು ಸಮಾಜಮುಖಿ ಆಲೋಚನೆ ಇದ್ದಾಗ ನೀವು ಖಂಡಿತವಾಗಿ ಉನ್ನತ ಮಟ್ಟಕ್ಕೆ ಏರಬಹುದು. ಇಲ್ಲಿ ಚೆನ್ನಾಗಿ ಓದಿ ನಿಮ್ಮ ಹೆತ್ತವರಿಗೆ, ಸಮಾಜಕ್ಕೆ ಒಳ್ಳೆಯ ಹೆಸರು ತರೋದಕ್ಕೆ ಬೇಕೆಂದು ನನ್ನ ಕೋರಿಕೆಯನ್ನು ಹೇಳ್ತಾ, ಇವತ್ತು ಮತ್ತೊಮ್ಮೆ ಶ್ರೀಗಳಿಗೆ, ಸಂಸ್ಥೆಯವರಿಗೆ ಮತ್ತು ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ನಾಗರಿಕ ಬಂಧುಗಳಿಗೆ, ಮಾಧ್ಯಮದ ಸ್ನೇಹಿತರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ.